ಲೋಕಾಯುಕ್ತಕ್ಕೆ ಅಂಟಿಕೊಂಡ ವಸೂಲಿ ಕಳಂಕ ಅಬಕಾರಿ ಆಯ್ತು. ಈಗ ಬಿಬಿಎಂಪಿ ಮೇಲೂ ಕೂಡ ಇಂಥದ್ದೊಂದು ಆರೋಪ ಇದೆ. ಲೋಕಾಯುಕ್ತಕ್ಕೆ ವಸೂಲಿಯ ಕಳಂಕ ಅಂಟಿಕೊಂಡಿದ್ದು ಅಬಕಾರಿ ಆಯ್ತು. ಈಗ ಬಿಬಿಎಂಪಿ ಸರದಿ, ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ಹಣ ಸಂದಾಯ ಆಗಿದೆ. ಈ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಆರೋಪಿ ನಿಂಗಪ್ಪನಿಗೆ ಅಧಿಕಾರಿಗಳು ಹಣ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ ಲೋಕಾಯುಕ್ತ. ಕೆಲ ದಾಖಲೆಗಳ ಆಧಾರದ ಮೇಲೆ ಲೋಕಾಯುಕ್ತ ವಿಚಾರಣೆ ನಡೀತಾ ಇದೆ. ಅಬಕಾರಿ ಆಯ್ತು, ಈಗ ಬಿಬಿಎಂಪಿ ಸರದಿ. ಅನೇಕ ಅಧಿಕಾರಿಗಳು ಆರೋಪಿ ನಿಂಗಪ್ಪನಿಗೆ ಹಣ ಕೊಟ್ಟಿದ್ದಾರಂತೆ. ಅಧಿಕಾರಿಗಳಿಂದ ಹಣ ಸಂದಾಯ ಆಗಿದ್ದರ ಬಗ್ಗೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವರ ವಿಚಾರಣೆ ನಡೀತಾ ಇದೆ. ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ಹಣ ಸಂದಾಯ ಆಗಿದೆ ಆರೋಪಿ ನಿಂಗಪ್ಪನಿಗೆ. ಅಧಿಕಾರಿಗಳ ವಿಚಾರಣೆಯನ್ನ ಲೋಕಾಯುಕ್ತ ನಡೆಸಿದೆ. ಅಧಿಕಾರಿಗಳಿಂದ ಕೋಡ್ ಹೆಸರಲ್ಲಿ ವಸೂಲಿ, ಹಣ ವರ್ಗಾವಣೆಗೆ ನಿಂಗಪ್ಪ ಕೋಡ್ ಅನ್ನ ಬಳಸ್ತಾ ಇದ್ದ. 1 ಲಕ್ಷಕ್ಕೆ 1 ಕೆಜಿ ರೈಸ್, ಇದು ಕೋಡ್. 50 ಲಕ್ಷ ಕೊಡಬೇಕು ಅಂದ್ರೆ 50 ಕೆಜಿ ರೈಸ್ ಅಂತ ಹೇಳೋದು. ಈ ರೀತಿ ಕೋಡ್ಗಳ ಬಳಕೆ ಆಗ್ತಾ ಇತ್ತು. ಅಧಿಕಾರಿಗಳಿಂದ ಹಣ ಪಡೆಯೋದಕ್ಕೆ ಕೋಡ್ ವರ್ಡ್ಗಳನ್ನ ಬಳಕೆ ಮಾಡ್ತಾ ಇದ್ದ. 5 ಕೆಜಿ, 10 ಕೆಜಿ, 25 ಕೆಜಿ ಕೋಡ್ ವರ್ಡ್. ಲಕ್ಷಕ್ಕೆ ಕೆಜಿ ಲೆಕ್ಕದಲ್ಲಿ ರೈಸ್ ಅಂತ ಕೋಡ್ ಇತ್ತು. ಹಣ ವರ್ಗಾವಣೆಗೆ ಈ ಕೋಡ್ ಅನ್ನ ನಿಂಗಪ್ಪ ಬಳಸ್ತಾ ಇದ್ದ. 1 ಲಕ್ಷ ಅಂದ್ರೆ 1 ಕೆಜಿ ರೈಸ್ ಅಂತ, 25 ಲಕ್ಷ ಅಂದ್ರೆ 25 ಕೆಜಿ ರೈಸ್. ಅಲ್ಲಿಗೆ ಅಧಿಕಾರಿಗಳು ತಿಳ್ಕೋಬೇಕು ಎಷ್ಟು ಹಣವನ್ನ ತಾನು ಕೊಡಬೇಕು ಅಂತ. ಇದೇ ತರ 5 ಕೆಜಿ, 10 ಕೆಜಿ, 25 ಕೆಜಿ, 100 ಕೆಜಿ ಅಂತ ಕೋಡ್ ವರ್ಡ್ಗಳನ್ನ ಬಳಸ್ತಾ ಇದ್ರು. ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ವೇಳೆ ಇದು ಬಯಲಾಗಿದೆ. ಲಕ್ಷಕ್ಕೆ ಕೆಜಿ ಲೆಕ್ಕದಲ್ಲಿ ರೈಸ್ ಅಂತ ಕೋಡ್ ವರ್ಡ್ ಅನ್ನ ನಿಂಗಪ್ಪ ಬಳಸ್ತಾ ಇದ್ದ ಅನ್ನೋದು. ಎಲ್ಲ ಆಯಾಮಗಳಲ್ಲೂ ಲೋಕ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ವಸೂಲಿ ದಂಧೆ ಅಬಕಾರಿ ಅಧಿಕಾರಿಗಳಾಯ್ತು, ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದರಲ್ಲಿ ತಗಲಾಕೊಂಡಿದ್ದಾರೆ. ವಿಚಾರಣೆ ನಡೆದಿದೆ. ಒಂದಷ್ಟು ಕೋಡ್ ವರ್ಡ್ಗಳ ಬಳಕೆ ಹೇಗಾಗ್ತಾ ಇತ್ತು ಅನ್ನೋದು ಕೂಡ ಬಯಲಾಗಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅಧಿಕಾರಿಗಳ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ? ಶ್ವೇತಾ, ಹೌದು. ಯಾಕಂದ್ರೆ ಇವಾಗ ಆಲ್ರೆಡಿ ಏನು ಲೋಕಾಯುಕ್ತ ಅಧಿಕಾರಿಗಳಿಂದನೇ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಗ್ತಿದೆ. ಈ ವೇಳೆ ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ಹಣ ಸಂದಾಯವಾಗಿರೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂತಂದ್ರೆ ಹೀಗಾಗಿನೇ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಲೋಕಾಯುಕ್ತ ಇವಾಗ ಆಲ್ರೆಡಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಕೋಡ್ ವರ್ಡ್ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ನಿಂಗಪ್ಪ ವಿಚಾರಣೆ ವೇಳೆ ಬಯಲಿಗೆ ಬಂದಿರುವಂತದ್ದು. ಆತನನ್ನ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ 1 ಲಕ್ಷಕ್ಕೆ 1 ಕೆಜಿ ಅನ್ನ ರೈಸ್ ಅಂತ ಈ ರೀತಿ ಕೂಡ ವರ್ಡ್ ಅನ್ನ ಬಳಸಿ ಅವರು ಹಣವನ್ನ ಪಡೀತಿದ್ದ ಎಲ್ಲ ಅಧಿಕಾರಿಗಳಿಂದಲೂ ಅನ್ನೋದು ಇದೀಗ ಗೊತ್ತಾಗಿರುವಂತದ್ದು. ಇದಲ್ದಿರ ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ಏನ್ ಹಣ ಸಂದಾಯ ಆಗಿದೆ ಅಂತ ಅನ್ಬಿಟ್ಟು ಏನ್ ಹೇಳಲಾಗ್ತಾ ಇದೆ. ಈ ಅಂಗಲಲ್ಲೂ ಕೂಡ ಇದೀಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಯಾರಿಗೆಲ್ಲ ಒಂದು ವಿಚಾರಣೆಯನ್ನ ಅಂದ್ರೆ ಯಾರಿಗೆಲ್ಲ ಒಂದು ರೇಡ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹಣವನ್ನ ಇಸ್ಕೊಂಡಿದ್ರು, ಆ ಎಲ್ಲಾ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಮಾಡಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹಣ ವರ್ಗಾವಣೆಗೆ ನಿಂಗಪ್ಪ ಕೋಡ್ ಅನ್ನ ಬಳಸ್ತಾ ಇದ್ದ. ಅಬಕಾರಿ ಇಲಾಖೆ ಅಧಿಕಾರಿಗಳಾಯ್ತು, ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದರಲ್ಲಿ ತಗಲಾಕೊಂಡಿರೋದು ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.